ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕೂಡ. ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಸೊ ಇವತ್ತೇ ವಿಡಿಯೋ ಶೂಟ್ ಮಾಡಬೇಕು ಆ್ಯಂಡ್ ಒಂದು ಒಳ್ಳೆ ಮೋಟಿವೇಟ್ ಆಗಿರೋವಂಥ ವಿಡಿಯೋನ ಹಾಕಬೇಕು ನಿಮ್ಮೆಲ್ರಿಗೂ ಪ್ರೆಗ್ನೆನ್ಸಿ ರಿಲೇಟೆಡ್ ಅಂತ ಹೇಳಿಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ 1ನೇ ತಾರೀಕೆ ಅಪ್ಲೋಡ್ ಮಾಡಬೇಕನ್ನೋದಿತ್ತು, ಬಟ್ Jan 2 ಅಥವಾ 3ಗೆ ಈ ವಿಡಿಯೋ ಬರುತ್ತೆ ಅನ್ಕೋತೀನಿ. ಮೋಸ್ಟ್ಲಿ Jan 2ಗೆ ವಿಡಿಯೋ ಬರುತ್ತೆ. ಸೊ ಎಲ್ಲರೂ ಕೂಡ ಮಿಸ್ ಮಾಡಿದೆ ವಿಡಿಯೋ ನೋಡಿ. ಆ್ಯಂಡ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋವಂಥವ್ರು, ಸ್ಟ್ರೆಸ್ಫುಲ್ ಆಗಿರೋ ಅಂಥವ್ರಿಗೆ ಒಂದು ಒಳ್ಳೆ ಮೋಟಿವ್ ಸಿಗತ್ತೆ ನನ್ನ ವಿಡಿಯೋ ಕಡೆಯಿಂದ. ಬಿಕಾಸ್ ಒಂದು ಒಳ್ಳೆ ಸ್ಟಾರ್ಟು January 1 ನಮ್ಮ ರಾಯರ ವಾರದಿಂದನೇ ಸ್ಟಾರ್ಟ್ ಆಗ್ತಿದೆ. ಸೊ ಅವರೆಲ್ಲರೂ ಬ್ಲೆಸ್ಸಿಂಗ್ಸ್ ಕೂಡ ನಮ್ಮ ರಾಯರ ಬ್ಲೆಸ್ಸಿಂಗ್ಸ್ ಎಲ್ರಿಗೂ ಕೂಡ ಸಿಗತ್ತೆ. ಬಿಕಾಸ್ ಒಂದು ಒಳ್ಳೆ ದಿನದಿಂದನೇ ಸ್ಟಾರ್ಟ್ ಆಗ್ತಿರೋ ಅಂಥ ವರ್ಷ. ಅದಕ್ಕೋಸ್ಕರ ಸೊ ಯಾರೆಲ್ಲ ಈ ವಿಡಿಯೋ ಯಾರಿಗೆಲ್ಲ ತಲುಪುತ್ತೆ ಅವರಿಗೆ ದೇವರು ಒಳ್ಳೇದು ಮಾಡಲಿ. ನೀವು ಏನು ಅಂದ್ಕೊಂಡಿದ್ದೀರೋ ಅದೆಲ್ಲದೂ ನೆರವೇರಲಿ. ಹಾಗೆ ನಿಮ್ಮ ಒಂದು ರೆಸಲ್ಯೂಷನ್ ಏನಿದೆ ಅಂದ್ಕೊಂಡಿದ್ದ ಟೈಮಲ್ಲೇ ಆಗಲಿ ಅಂತ ನಾನು ಬ್ಲೆಸ್ ಮಾಡ್ತೀನಿ. ಬಿಕಾಸ್ ಎವ್ರಿ ಇಯರು ಒಂದೊಂದು ರೆಸಲ್ಯೂಷನ್ನ ಇಟ್ಕೊಳ್ಳಿ. ಅಟ್ಲೀಸ್ಟ್ ಸಕ್ಸಸ್ ಆಗಲಿಲ್ಲ ಅಂದರೆ ಅದ್ರ ಪ್ರೋಸೆಸ್ ಆದರೂ ನೆಕ್ಸ್ಟ್ ಇಯರ್ನ ಟ್ರೈ ಮಾಡಿ, ಖಂಡಿತ ಸಕ್ಸಸ್ ಸಿಗತ್ತೆ. ನಾನು ಇವನ್ ಲೈವಲ್ಲಿ ಕೂಡ ಅದನ್ನೇ ಹೇಳಿದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ತಲುಪತ್ತೆ, ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಒಂದು ಒಳ್ಳೆ ಲೈಕ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರಿಗೆ ಮೋಟಿವ್ ಆಗ್ಬೋದು ಅಂತ ಭಾವಿಸ್ಕೊಂಡು ಈ ವರ್ಷದ ಮೊದಲನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಆ್ಯಂಡ್ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಆ್ಯಂಡ್ ಇನ್ಫಾರ್ಮೇಟಿವ್ ಅಥವಾ ಮೋಟಿವ್ ಆಗಿರೋವಂಥದ್ದನ್ನು ನನ್ನ ಕಡೆಯಿಂದ ಹೇಳೋದಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ. ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಒಳ್ಳೊಳ್ಳೆ ರೆಸಲ್ಯೂಷನ್ನ ಇಟ್ಕೊಂಡು ಲೈಫ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಈ ವರ್ಷ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ, ಒಂದು ಮಗು ಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಅಥವಾ ಪ್ರೆಗ್ನೆಂಟ್ ಆಗಿದ್ದೀರಾ, ಸೊ ಅವರೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಒಳ್ಳೆ ಮಗು ಆಗಲಿ, ಪ್ರೆಗ್ನೆಂಟ್ ಆಗಿರೋರಿಗೆ ಹೆಲ್ತಿ ಆಗಿರೋಂಥ ಬೇಬಿ ಆಗಲಿ, ಅಥವಾ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಆದಷ್ಟು ಬೇಗ ಪ್ರೆಗ್ನೆಂಟ್ ಆಗಲಿ ಅಂತ ನಾನಂತೂ ದೇವ್ರ ಹತ್ರ ಬೇಡ್ಕೋತೀನಿ, ಓಕೆನಾ. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನೀವು ಕೂಡ ನನಗೆ ಕಾಮೆಂಟಲ್ಲಿ ವಿಶ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಕೆಲವರು ಇನ್ ಕೇಸ್ ಏನಾದರೂ ಕೇಳಿದ್ರೆ ಪ್ರೆಗ್ನೆನ್ಸಿದೆ ಕೇಳಿರ್ತೀರಾ. ಸೊ ಈ ಒಂದು ವಿಡಿಯೋದಲ್ಲಿ ಅಟ್ಲೀಸ್ಟ್ ಯಾರಾದರೂ ವಿಶ್ ಮಾಡ್ತೀರೇನೋ ನೋಡೋಣ, ಓಕೆನಾ. ಆ್ಯಂಡ್ ಎಷ್ಟು ವ್ಯೂ ಆಗುತ್ತೆ ನೋಡೋಣ, ಯಾರಿಗೆಲ್ಲ ತಲುಪಿರುತ್ತೆ. ಸೊ ಯಾವೂರಿಂದ ಮೆಸೇಜ್ನ ಮಾಡ್ತಾ ಇದ್ದೀರಾ ಆ್ಯಂಡ್ ಯಾರೆಲ್ಲ ವಿಶ್ ಮಾಡ್ತಿದ್ರೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಇನ್ಫರ್ಟಿಲಿಟಿ ಆ್ಯಂಡ್ ಪ್ರೆಗ್ನೆನ್ಸಿ ಟಿಪ್ಸ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಬಿಕಾಸ್ ಇವಾಗಂತೂ ಬಂಜೆತನ, ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಆ್ಯಂಡ್ ಮನೇಲಿ ನಮಗೆ ತುಂಬಾ ಪ್ರೆಷರ್ ಆಗ್ತಾ ಇದ್ದಾರೆ. ಸೊ ಮೇನ್ ಮಿಸ್ಟೇಕು ನೀವು ಕಪಲ್ಲು ಅಥವಾ ಮನೆಯವರು ಲೈಕ್ ಫ್ಯಾಮಿಲಿ ಏನಿರ್ತೀರ, ಸೊ ಇವ್ರ ಕಡೆಯಿಂದನೇ ನಿಮಗೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಔಟ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಹೆಂಗಿದೆ ಅಂದರೆ ಇವಾಗ ಮದುವೆ ಆಗಿ 1 ಇಯರ್ ಅಥವಾ 2 ಇಯರ್ ಒಳಗಡೆ ಮಗು ಆಯ್ತಾ ಅಂತ ಕೇಳ್ತಾರೆ. ಬಿಕಾಸ್ ಆ್ಯಸ್ ಎ ಕಪಲ್ಸ್ ಏನಿರ್ತೀರ, ನೀವು ಪ್ಲ್ಯಾನ್ ಮಾಡ್ಕೊಂಡಿರ್ತಾರ ನಮಗೆ ಮಗು ಬೇಡ ಅಂತ ಹೇಳಿ, ಅಥವಾ ಕೆಲವರು ಅನ್ಪ್ಲ್ಯಾನ್ಡ್ ಆಗಿ ಇಲ್ಲ ಓಕೆ ಮದುವೆ ಆಗಿದ ತಕ್ಷಣ ಮಗು ಆಗಿಬಿಡ್ಲಿ ಅಂತ ಅಂದ್ಕೊಂಡಿರೋರು ತುಂಬ ಜನ ಇರ್ತೀರ. ಸೊ ಫಸ್ಟ್ಲಿ ನೀವು ಮಾಡಬೇಕಾಗಿರೋದು ಏನು ಗೊತ್ತಾ, ಸ್ಟ್ರೆಸ್ನ ಬಿಟ್ಬಿಡ್ಬೇಕು, ಆಯಿತಾ. ಸೊ ವಿಡಿಯೋಸಲ್ಲಿ ಹೇಳಿದ್ದೀನಿಲ್ಲ ಅಂತಲ್ಲ, ಬಟ್ ಬೆಸ್ಟ್ ಸ್ಟಾರ್ಟ್ ಇದೆ ನ್ಯೂ ಇಯರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಏನು ಮಾಡ್ತೀರಾ ಗೊತ್ತಾ, ಫಸ್ಟ್ ಥಿಂಗು ಸ್ಟ್ರೆಸ್ನ ಬಿಟ್ಟಾಕಿ ಆ್ಯಂಡ್ ನಿಮ್ಮ ಲೈಫ್ ಹೇಗಿದೆ ಹಾಗೆ ನಡ್ಕೊಂಡು ಹೋಗಲಿ. ಸೊ ನೀವು ಇದು ಜಾನ್ನಲ್ಲಿ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಲೇ ಇಟ್ಕೊಳ್ಳೋಣ. ಸೊ ನೀವು ಮೆಂಟಲಿ ಫಿಕ್ಸ್ ಆಗಿಬಿಡಿ. ಫಸ್ಟು ನಾನು ಜಾನ್ವರಿಲಿ ಟ್ರೈ ಮಾಡ್ತಿದ್ದೀನಿ ಅಂದರೆ ಅಟ್ಲೀಸ್ಟ್ 6 ಮಂತ್ ಆದರೂ ಟೈಮ್ ತೊಗೊಳುತ್ತೆ ನಾನು ಕನ್ಸೀವ್ ಆಗೋದಕ್ಕೆ. ಸೊ ಅಷ್ಟು ಬೇಕಿಲ್ಲ, ಬಟ್ ನೀವು ಮೆಂಟಲಿ 1 ಇಯರ್ ಅಂತನಾದರೂ ಇಟ್ಕೊಂಡಿರಬೇಕು. ಆಗಲ್ಲ ಅನ್ನೋರು ಅಟ್ಲೀಸ್ಟ್ 6 ಮಂತ್ ಆದರೂ ನೀವು ಫಿಕ್ಸ್ ಆಗಿಬಿಡಿ. ಏನೇ ಟ್ರೀಟ್ಮೆಂಟ್ ತೊಗೊಳ್ಲಿಲ್ಲ ಅಥವಾ ನೀವು ಮನೇಲೇ ಟ್ರೈ ಮಾಡ್ತಿರಲಿ, ಏನೇ ಆಗಿದ್ರೂ 6 ಮಂತ್ ನೀವು ಇಟ್ಕೊಳ್ಳಿ ಟೈಮ್ನ. ಆ 6 ಮಂತು ನೀವು ಫುಲ್ಲು ಮೈಂಡ್ನ ಫ್ರೀಯಾಗಿ ಇಟ್ಕೊಳ್ಳಿ, ಆಯಿತಾ. ಡಾಕ್ಟರ್ಗೆ ಬಿಟ್ಬಿಡಿ. ನೀವು ಫಾಲಿಕ್ಯುಲರ್ ಸ್ಟಡಿ ಮಾಡಿಸ್ತಿದ್ರು ಅಥವಾ IVF ಮಾಡಿಸ್ತಿದ್ರು, IVI ಮಾಡಿಸ್ತಿದ್ರು, ಅಥವಾ ನ್ಯಾಚುರಲಾಗಿ ನೀವು ಟ್ರೈ ಮಾಡ್ತಿದ್ದೀರೋ, ಸೊ ಏನಾದರೂ ಇರಲಿ, ಆ ಒಂದು 6 ತಿಂಗಳೇನಿದೆ ನೀವು ಮೈಂಡಿಂದ ತೆಗೆದುಬಿಡಿ. ನಾನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ದೀನಿ, ನನಗೆ ಮಗು ಆಗ್ತಾ ಇಲ್ಲ. ಸೊ ಈ ಥರದನ್ನು ನೀವು ಫಸ್ಟ್ ತೆಗೆದಾಕ್ಬಿಡಿ.
ಆಯಿತಾ. ಆ 6 ತಿಂಗಳು ನಿಮ್ಮ ಗಮನ ಏನಿದೆ ಬೇರೆ ಕಡೆ ಇದ್ಬಿಡಲಿ. ಯಾಕೆಂದರೆ ಇವಾಗ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ರೆ ಡಾಕ್ಟರ್ನ ನೀವೇನಾದರೂ ಕನ್ಸಲ್ಟ್ ಮಾಡಿದ್ದೀರ ಅಂದರೆ ಡಾಕ್ಟರ್ಗೆ ಬಿಟ್ಬಿಡಿ. ಸೊ ಅವ್ರ ಕೆಲಸ ಏನಿದೆ ಅವ್ರು ಮಾಡ್ತಾರೆ, ಅವ್ರು ಕೊಟ್ಟಿರೋವಂಥ ಮೆಡಿಸಿನ್ಸ್ನ ನೀವು ತೊಗೊಳ್ಳಿ ಆ್ಯಂಡ್ ಅವ್ರ ಕೆಲಸ ಅವ್ರಿಗೆ ಮಾಡೋದಕ್ಕೆ ಬಿಡಿ. ನೀವು ಸ್ವಲ್ಪ ಆದಷ್ಟು ನಿಮ್ಮ ಬಾಡಿನ, ನಿಮ್ಮ ಮೈಂಡ್ನ ಫ್ರೀಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. 100% ಇದು ವರ್ಕ್ ಆಗುತ್ತೆ. ನೀವು ಟ್ರೈ ಮಾಡಿ, ಬಿಕಾಸ್ ನಾನು ಅದನ್ನೇ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೈಂಡಲ್ಲಿ ನಂಗೆ ಮಗು ಆಗ್ತಾಯಿಲ್ಲ, ನಾನು ಪ್ರೆಗ್ನೆಂಟ್ ಆಗ್ತಾಯಿಲ್ಲ, ಅದನ್ನು ಫಸ್ಟ್ ತೆಗ್ದಾಕಿ. ಇನ್ ಕೇಸ್ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗ್ತಿಲ್ವಾ ಅಂತ ಕೇಳೋ ಅಂಥವ್ರಿಗೆ ನಿಮಗೆ ಯಾರ್ದಾದ್ರು ಒಂದು ವಿಡಿಯೋ ಡಾಕ್ಟರ್ದಾಗಿರ್ಬೋದು ಅಥವಾ ಬೇರೆಯವ್ರದ್ದಾಗಿರ್ಬೋದು, ಸೊ ಏನಾದರೂ ಮೋಟಿವ್ ಅನಿಸಿದು ನಿಮ್ಮ ಮನೇಲಿ ಅರ್ಥ ಮಾಡ್ಕೊತಾರೆ ಆ ವಿಡಿಯೋನ ತೋರಿಸಿ. ನಂದೇ ತೋರಿಸಿ ಅಂತ ನಾನು ಹೇಳ್ತಾ ಇಲ್ಲ, ನಿಮಗೆ ಯಾರ್ದಾದ್ರೂ ಒಂದು ಡಾಕ್ಟರ್ಸ್ ನೀವು ವಿಡಿಯೋ ನೋಡ್ತಾ ಇದ್ರೆ ಸೊ ಅವ್ರ ವಿಡಿಯೋನ ತೋರಿಸಿ, ನೋಡಿ ಡಾಕ್ಟರ್ಸೇ ಈ ಥರ ಹೇಳ್ತಿದ್ದಾರೆ. ಸೊ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ, ತಕ್ಷಣವೇ ಯಾವುದೂ ಆಗಲ್ಲ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಿಕಾಸ್ ನೀವು ಸ್ಟ್ರೆಸ್ ತೊಗೊಳ್ಳೋದ್ರಿಂದ ನಿಮ್ಮ ಹೋಲ್ ಬಾಡಿ ಕೂಡ ಅದನ್ನೇ ಥಿಂಕ್ ಮಾಡುತ್ತೆ, ಆಯಿತಾ. ಇವಾಗ ನೀವು ಮೈಂಡಲ್ಲಿ ಖುಷಿಯಾಗಿರಿ, ನಿಮ್ಮ ಬಾಡಿ ಕೂಡ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಆಯಿತಾ. ಸೊ ಅದೇ ಥರ ನೀವೇನಾದರೂ ಮೈಂಡಿಗೆ ಸ್ಟ್ರೆಸ್ ತೊಗೋತಿದ್ದೀರ ಅಂದರೆ ಹೋಲ್ ಬಾಡಿ ನಿಮ್ಮದು ಸ್ಟ್ರೆಸ್ಸಲ್ಲೇ ಇರುತ್ತೆ. ಅದರಿಂದ ನಿಮಗೆ ಓವಲೇಷನ್ ಆಗೋದಕ್ಕೆ ತುಂಬಾ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ಟ್ರೆಸ್ ಫ್ರೀ ಆಗಿರಿ. ಆ್ಯಂಡ್ ಒಂದು 6 ತಿಂಗಳು ನೀವು ಪ್ರೆಗ್ನೆಂಟ್ ಟ್ರೈ ಮಾಡ್ತಿದ್ದೀನಿ ಅನ್ನೋದನ್ನೇ ಬಿಟ್ಟಾಕಿ ಖುಷಿಯಾಗಿರಿ. ಎಲ್ಲರ ಜೊತೆ ನಗ್ನಾಗ್ತಾ ಇರೋದಕ್ಕೆ ಟ್ರೈ ಮಾಡಿ. ಪ್ರೆಗ್ನೆನ್ಸಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ಬಿಡಿ. ಡಾಕ್ಟರ್ ಏನು ಮಾಡಬೇಕು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಅವ್ರು ಕೊಟ್ಟಿರೋ ಅಂಥದ್ದನ್ನು ನೀವು ಯಾವ ಟೈಮಲ್ಲಿ ಹೇಗೆ ತೊಗೋಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಸೊ ಸಕ್ಸಸ್ ಆಗುತ್ತೆ. ಇನ್ ಕೇಸ್ ಆಗಿಲ್ವಾ, ಇನ್ನೂ ಒಂದು 6 ತಿಂಗಳು ವೆಯ್ಟ್ ಮಾಡಿ, 100% ಆಗುತ್ತೆ. ಯಾಕೆ ಅಂದರೆ 100% ಡಾಕ್ಟರ್, ಯಾವುದೇ ಡಾಕ್ಟರ್ ಆಗಲಿ ಅವ್ರ ಕರ್ತವ್ಯನೋ ಅವ್ರು ಮಾಡ್ತಾರೆ, ಓಕೆನಾ. ಆ್ಯಂಡ್ ಇವಾಗ IVF ಮಾಡಿಸ್ತಿದ್ದೀವಿ ಅಂದರೆ ಈ ಒಂದು 6 ತಿಂಗಳು ವರ್ಷದಲ್ಲೇ IVF ಸಕ್ಸಸ್ ಆಗುತ್ತೆ ಅಂತ ಯಾವ ಡಾಕ್ಟರು ಹೇಳಲ್ಲ. ಆಗ್ಬೋದು, ಬಟ್ ಆಗದೇನೂ ಇರ್ಬೋದು, ಆಯಿತಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಮೆಂಟಲಿ ನಿಮಗೆ ಡಾಕ್ಟರ್ ಕೂಡ ಹೇಳ್ತಾರೆ ನೀವು ಹೋದಾಗ ಸ್ಟ್ರೆಸ್ ಮಾಡ್ಕೋಬೇಡಿ. ಆದಷ್ಟು ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡು ಆರಾಮಾಗಿರೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗೆ ನೀವು ಮಾಡಿ. ಆ್ಯಂಡ್ ಮನೇಲಿ ಯಾರಾದರೂ ಕೇಳಿದ್ರೆ ಈ ಥರ ನೀವು ಒಂದು ವಿಡಿಯೋನ ತೋರಿಸಿ ಅಥವಾ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ. ಆ್ಯಸ್ ಎ ಕಪಲ್ ಆಗಿ ನೀವು ಫಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಫ್ಯಾಮಿಲಿಗೆ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಆಗೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಸೊ ಮೈಂಡಿನ ತೆಗೆದಾಕಿ ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ, ಫುಡ್ನ ಚೇಂಜ್ ಮಾಡ್ಕೊಳ್ಳಿ, ಜಂಕ್ ಫುಡ್ನ ಕಮ್ಮಿ ಮಾಡಿ. ಕಮ್ಮಿ ಏನು, ಫುಲ್ ಅವಾಯ್ಡ್ ಮಾಡಿಬಿಡಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರೆ. ಸೊ ಮನೇಲಾದಷ್ಟು ಎಕ್ಸಸೈಸ್ ಮಾಡಿ, ಸೀಡ್ಸ್ನ ತೊಗೊಳ್ಳಿ, ಚೆನ್ನಾಗಿ ಗ್ರೀನ್ ವೆಜಿಟೇಬಲ್ಸ್ನ, ಸೊಪ್ಪುಗಳನ್ನ ಚೆನ್ನಾಗಿ ತೊಗೊಳ್ಳಿ, ತರಕಾರಿ ತೊಗೊಳ್ಳಿ. 100% ಸಕ್ಸಸ್ ಆಗ್ತೀರಾ ಸ್ಟ್ರೆಸ್ನ ಬಿಟ್ಟರೆ. ಸೊ ಈ ಒಂದು ಮೋಟಿವೇಶನ್ ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತು Jan 1 ಸ್ಟಾರ್ಟಿಂಗಲ್ಲೇ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಯಾರಿಗಿದು ಯೂಸ್ ಆಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ, ಕೆಲವ್ರಿಗಂತೂ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ತುಂಬ ಜನ ಸ್ಟ್ರೆಸ್ ಆಗಿರ್ತೀರ, ಪ್ರೆಗ್ನೆಂಟ್ ಆಗ್ತಿಲ್ಲ ಅನ್ನೋರು. ಸೊ ಅಂಥವ್ರಿಗೆ ಹೇಳ್ತಾ ಇರೋದು, ನೀವು ಸ್ಟ್ರೆಸ್ ತೊಗೊಂಡ್ರೆ ನಿಮ್ಮ ಬಾಡಿ ಕೂಡ ಸ್ಟ್ರೆಸ್ ಆಗುತ್ತೆ, ಅದರಿಂದ ಓವಲೇಷನ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಮ ಬಾಡಿ ಮೈಂಡ್, ಫಸ್ಟ್ಲಿ ನಿಮ್ಮ ಮೈಂಡ್ ಏನು ಥಿಂಕ್ ಮಾಡುತ್ತೆ ನಿಮ್ಮ ಬಾಡಿ ಕೂಡ ಹಾಗೆ ಸಪೋರ್ಟ್ ಮಾಡೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೋಪ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಚೂರಾದರೂ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್, ಲವ್ ಯು ಆಲ್. ಸೊ ಎಲ್ರಿಗೂ ಒಳ್ಳೆಯದಾಗಲಿ. January 1. ಸೊ ಎಲ್ಲರ ಲೈಫಲ್ಲೂ ಈ ವರ್ಷ ಅಂದ್ಕೊಂಡಿದ್ದು ನೆರವೇರಲಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.